ಪಬ್ಲಿಕ್ ಒನ್ ಮೀಡಿಯಾ. ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಒಂದು ಹೊಸ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಎಸ್, ಕಾರ್ಯಕ್ರಮದ ಹೆಸರು ಪಬ್ಲಿಕ್ ಒನ್ ಲೈಫ್ ಸ್ಟೈಲ್. ಎಸ್, ಇವತ್ತು ಮೊದಲನೇ ಕಾರ್ಯಕ್ರಮ. ಇಲ್ಲಿ ನೀವು ನೋಡ್ತಿರ್ಬೋದು ಶ್ರೀಕೃಷ್ಣ ಮೆಟಲ್ ಸ್ಟೋರ್ ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೇನೆ. ಎಸ್, ನೋಡಿ, ಕುವೆಂಪು ನಗರ ಅಕ್ಷಯ ಭಂಡಾರಲ್ಲಿರುವಂತಹ ಕೃಷ್ಣ ಮೆಟಲ್ ಸ್ಟೋರು. ಎಸ್, ಇಲ್ಲಿ ಹಲವಾರು ಮೆಟಲ್ಸ್ಗಳು ನಿಮಗೆ ಸಿಗುತ್ತೆ. ಅಂತಂದರೆ ಕೃಷ್ಣನ ವಿಗ್ರಹಗಳಿರ್ಬೋದು, ಹಾಗೆ ಹಿತ್ತಾಳೆ ಹಾಗೂ ಆ್ಯಂಟಿಕ್ ಪೀಸ್ಗಳಿಗೆ ತುಂಬ ಫೇಮಸ್ ಇದು. ಹಾಗೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಹಳೆ ಸೀರೆಗಳನ್ನ ತಗೊಳ್ತಾರೆ. ಎಸ್, ಇಲ್ಲಿ ನೋಡ್ಬೋದು ನೀವು, ನಾವು ಹಳೆ ಸೀರೆಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಸೀರೆಗಳು ಅಂತಲೂ ಕೂಡ ಹೇಳ್ತೀನಿ. ಮೈಸೂರು ಸಿಲ್ಕ್, ಬನಾರಸ್, ಕಾಂಜೀವರಂ, ಧರ್ಮಾವರಂ, ಹಾಗೆ ಹಳೆ ರೇಷ್ಮೆ ಸೀರೆಗಳು, ಟಿಶ್ಯೂ ಸೀರೆಗಳು, ಕಾಂಜಿ ಸೊಸೈಟಿನ ಸೀರೆಗಳನ್ನ ಕೂಡ ಇಲ್ಲಿ ತಗೋತಾರೆ. 1ರಿಂದ 20,000 ತನಕ ನಿಮಗೆ ಹಳೆ ಸೀರೆಗಳಿಗೆ ಇಲ್ಲಿ ಬೆಲೆ ಕೊಡ್ತಾರೆ. ಎಸ್, ಇವಾಗ ನಾವು ಕೃಷ್ಣ ಮೆಟಲ್ ಸ್ಟೋರ್ನಲ್ಲಿದ್ದೀವಿ. ಎಸ್, ಇಲ್ಲಿ ಈ ಶಾಪ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಹಿತ್ತಾಳೆ ಹಾಗೂ ಆ್ಯಂಟಿಕ್ ಪೀಸ್ಗಳಿಗೆ ತುಂಬ ಫೇಮಸ್ ಇದು. ಎಸ್, ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿ ವಿಗ್ರಹಗಳಿದೆ. ಇಲ್ಲಿ ನೋಡ್ಬೋದು ನೀವು, ವಿಗ್ರಹಗಳಿದೆ. ಇವೆಲ್ಲ ಹಿತ್ತಾಳೆ ವಿಗ್ರಹಗಳು. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ತೊಗೊಳ್ಳೋಣ. ಈ ಶಾಪಿನ ಓನರ್ ಜೊತೆ ಒಂದ್ಸಲಿ ಮಾತಾಡೋಣ. ಸರ್, ಕುವೆಂಪು ನಗರ ಅಕ್ಷಯ ಭಂಡಾರಲ್ಲೇ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮಗೆ? ಸರ್, ಇಲ್ಲಿ ಅಂದರೆ ಕಸ್ಟಮರ್ಸು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ಅಂಗಡಿ ಬಗ್ಗೆ. ಅದಕ್ಕೋಸ್ಕರ ನಾವು ಇಲ್ಲಿ ಮಾಡೋಕ್ಕೆ ಇಷ್ಟಪಟ್ವಿ. ತುಂಬ ಅಫಿಷಿಯಲ್ ಆಗಿದೆಯಲ್ಲ, ನಮ್ಮದು ಐಟಮ್ಗಳು ಅದೇ ಥರ ಅಫಿಷಿಯಲ್ ಆಗಿ ಇಟ್ಟಿದ್ದೀವಿ. ಯಾವುದೇ ರೀತಿಯಾದಂಥ ಹಳೆ ಪದಾರ್ಥ ನಾವು ಕೊಡೋಲ್ಲ. ನಮ್ಮ ಹತ್ರ ಏನೇ ಇದ್ರೂ ಫ್ರೆಶ್ ಐಟಮ್ಗಳು ಸಿಗ್ತವೆ. ಸರ್, ಇಲ್ಲಿನ ಫಾಸ್ಟ್ ಮೂವ್ಮೆಂಟ್ ಯಾವುದಿದೆ ಐಟಮ್ಗಳಲ್ಲಿ, ಹಾಗೆ ಇಲ್ಲಿನ ವಿಗ್ರಹಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀನಿ? ನಮ್ಮ ಹತ್ರ ತುಂಬ ಪದಾರ್ಥ ಇದೆ ಸರ್, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ತೋರಿಸ್ಕೊಡಿ. ಎಸ್, ಒಂದ್ಸಲಿ ತೋರಿಸಿ ಸರ್, ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಆ್ಯಕ್ಚುಲಿ ನೋಡೋದಕ್ಕೆ. ನಮ್ಮ ಹತ್ರ ಕೃಷ್ಣ ಬಂದು ಫಾಸ್ಟೆಸ್ಟ್ ಮೂವಿಂಗು. ಈ ಥರ ಕೃಷ್ಣ ನಿಮಗೆ ತುಂಬ ಮಾರ್ಕೆಟಲ್ಲಿ ಸಿಗಲ್ಲ. ನಾವೇ ತಯಾರಿಸಿದ್ದೀವೆಲ್ಲ. ಅಂದರೆ ನಮ್ಮದು ಕುಂಭಕೋಣಮಲ್ಲಿ ನಮ್ಮದು ಮ್ಯಾನುಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡೋದು. ಅಂದರೆ ನಿಮ್ಮದೇ ಓನ್ ಫ್ಯಾಕ್ಟ್ರಿ ಇದೆ? ಹೌದು, ಕುಂಭಕೋಣಮಲ್ಲಿ. ಹೌದು. ಸೂಪರ್. ಈ ಥರ ಕೃಷ್ಣಗಳು ನಿಮಗೆ ಜಾಸ್ತಿ ಸಿಗಲ್ಲ. ಇದ್ರದ್ದು ಏನು ಸ್ಪೆಷಾಲಿಟಿ ಸರ್? ಎಕ್ಸ್ಪೆಷಲಿ ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳು ಕೃಷ್ಣ ಅಂದರೆ ತುಂಬ ಇಷ್ಟ. ಏನು ಸ್ಪೆಷಾಲಿಟಿ? ವರ್ಕು, ಅಟ್ರಾಕ್ಷನ್ ಲುಕ್ಕು, ಆ್ಯಂಟಿಕ್ ಪೀಸ್ ಥರ ಇದೆ. ಇವಾಗ ನೀವು ಕೃಷ್ಣ ತಗೋತೀನಿ ಅಂದರೆ ಈ ಥರ ನಿಮಗೆ ಎಲ್ಲೂ ಸಿಗಲ್ಲ ಅಲ್ವಾ? ಬೆಳ್ಳಿಲಿ ಮಾಡಿಸ್ತೀನಿ ಅಂದ್ರೆ ಈ ಥರ ಸಿಗಲ್ಲ, ಚಿನ್ನದಲ್ಲಿ ಮಾಡಿಸ್ತೀನಿ ಅಂದ್ರೆ ಸಿಗಲ್ಲ. ನಮ್ಮ ಹತ್ರ ಪದಾರ್ಥ ಆಗಿದೆ ಅಲ್ವಾ? ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿದೆ ನೋಡಿ ನೀವು. ತುಂಬ ವರ್ಕ್ ನಡೆಯುತ್ತೆ ಇದು. ಸರ್, ಈಗ ಕೆಲವರು ಹೇಳ್ತಾರೆ ಕಂಚಿನ ಪದಾರ್ಥಗಳು ಆಲ್ಮೋಸ್ಟ್ ಕಪ್ಪಾಗ್ತವೆ ಅಂತ ಹೇಳ್ತಾರೆ. ಹೋಗ್ತಾ ಕಪ್ಪಾಗುತ್ತೆ ಅಂತ ಹೇಳ್ತಾರೆ. ಇದು ಕಪ್ಪಾಗುತ್ತಾ? ಸರ್, ಕಂಚು ಅಂದರೆ ತೀರಾ ಕಂಚು ಹಾಕಲ್ಲ. 35% ನಾವು ನಿಮಗೆ ಕಂಚು ಹಾಕ್ತೀವಿ, ಮಿಕ್ಕಿದೆಲ್ಲ 65% ಬ್ರಾಸ್ ಹಾಕಿರ್ತೀವಿ. ಓಕೆನಾ? ಆದ್ದರಿಂದ ತುಂಬ ಕಪ್ಪಾಗಲ್ಲ. ಆದ್ರೂ ಏನಿದ್ರು ನಮ್ಮ ಹತ್ರ ಪಾಲಿಶ್ ಬರುತ್ತೆ. 250 ರೂಪೀಸ್ ಒಂದು ಪೀಸ್ ಪಾಲಿಶ್ ಬರುತ್ತೆ. ಆ ಪಾಲಿಶ್ ಕೊಡ್ತೀವಿ, ನೀವು ಪಾಲಿಶ್ ಮಾಡಿದ್ರೆ ಹೊಂಟೋಗ್ಬಿಡುತ್ತೆ. ಪಾಲಿಶ್ ಮಾಡಿದ್ರೆ ಹೊಂಟೋಗುತ್ತೆ. ಮೇಂಟೆನೆನ್ಸ್ ತುಂಬ ಈಸಿ. ಹೇಳ್ಬೇಕು ಅಂದರೆ ಇದರಲ್ಲಿರೋ ಮೇಂಟೆನೆನ್ಸ್ ತುಂಬ ಈಸಿ. ಸರ್, ಶೋ ಪೀಸಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ಮನೆಯಲ್ಲಿ ಹಾಲ್ನಲ್ಲಿ ಮಡಗೋದ್ರೆ ನೀವು ತುಂಬ ಜನ ಕೇಳ್ತಾರೆ, ಎಲ್ಲಿ ತೊಗೊಂಡ್ರಿ, ಏನಿದು ಬೆಲೆ ಎಲ್ಲ ಕೇಳ್ತಾರೆ ಅವ್ರಿಗೆ. ನಮಗೆ ಮತ್ತು ಇನ್ನೇನು ವಿಶೇಷಗಳು ಸರ್ ಇದು? ಸರ್, ನಮ್ಮದು ಪದಾರ್ಥ ನಮ್ಮ ಹತ್ರನೇ ಇರುತ್ತೆ ಅಂತ ಹೇಳೋಕ್ಕಲ್ಲ. ಬೇರೆ ಕಡೆ ಎಲ್ಲ ಕಡೆ ಸಿಗುತ್ತೆ, ಆದರೆ ಈ ಥರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಪಿಕ್ಚರು ನಿಮಗೆಲ್ಲೂ ಸಿಗಲ್ಲ. ಓಕೆ ಸರ್, ಇನ್ನೊಂದು ಏನಂತಂದರೆ ಈ ಕೃಷ್ಣನ ವಿಗ್ರಹಗಳು ಹಲವಾರು ಕಲರಲ್ಲಿ ಒಂದಿದೆ. ಒಂದು ಬಂದು ಕಂಚಿನ ಪಳಪಳ ಅಂತ ಉಳಿತದೆ, ಇನ್ನು ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಕಲರ್ ಥರ ಕಾಣ್ತಿದೆ. ಏನು ಸರ್ ಇದು? ಸರ್, ಒಬ್ಬರು ಆ್ಯಂಟಿಕ್ ಪೀಸ್ ಕೇಳ್ತಾರೆ, ಒಬ್ಬರು ಹೊಸ್ದಾಗಿರೋ ಥರ ಪೀಸ್ ಕೇಳ್ತಾರೆ. ಅದರಿಂದ ಹೊಸ್ದಾಗಿರೋ ಥರ ಇದು, ಅದು ಆ್ಯಂಟಿಕ್ ಪೀಸ್ ಇರೋ ಥರ. ಓಕೆ, ಇದು ಯಾಕೆ ರಬ್ಬರ್ ಬ್ಯಾಂಡ ಕಟ್ಟಿರೋದು? ರಬ್ಬರ್ ಬ್ಯಾಂಡ್ ಅಂದರೆ ಕೊಳಲು ಬೀಳಬಾರ್ದು ಅಂತ. ಅಂದರೆ ಕೊಳಲು ಕೂಡ ಓಪನ್ ಮಾಡ್ಬೋದು. ಒಂದ್ಸಲಿ ಓಪನ್ ಮಾಡಿ. ಏನಕ್ಕೆ ಅಂದರೆ ತೊಳಿಬೇಕಾದ್ರೆ ಇದಾಗ್ಬೋದು ಅಂದ್ಬಿಟ್ಟು, ಯಾರಿಗೂ ಡಿಸ್ಟರ್ಬ್ ಆಗ್ಬಾರ್ದು ಅಂದ್ಬಿಟ್ಟು ಈ ಥರ ಓಪನ್ ಮಾಡಿ ಇದು ಮಾಡ್ಬೋದು ಸರ್. ಸೂಪರ್. ಅದಕ್ಕೋಸ್ಕರ ಹಿಂಗೆ ಮಾಡಿದ್ದೀವಿ. ಓಕೆ,
ಸರ್, ಈಗ ಕಾಮನ್ ಆಗಿ ಎಲ್ಲರೂ ಕೆಲವು ಅಂಗಡಿಗಳಲ್ಲಿ ಕೆಲವು ವಿಗ್ರಹಗಳನ್ನ ಮಾರ್ತಾರೆ. ಸೊ ಅಲ್ಲಿಗೂ ಇಲ್ಲಿಗೂ ಏನು ವಿಶೇಷತೆ ಇದೆ? ಇಲ್ಲಿ ಏನು ವಿಶೇಷತೆ ಇದೆ ನಿಮ್ಮಲ್ಲಿ? ಸರ್ ನಮ್ಮದ್ರಲ್ಲಿ ಏನಂದರೆ ತುಂಬ ಕ್ಲಿಯರ್ ಪಿಕ್ಚರು, ಸಣ್ಣ ಸಣ್ಣ ಮಾರ್ಕ್ಗಳು ನಿಮಗೆ ಬೇರೆ ಕಡೆ ಮಿಸ್ಟೇಕಾಗಿ ಕಾಣಿಸ್ಬೋದು. ಬಟ್ ನಮ್ಮ ಹತ್ರ ಆ ಥರ ಅದು ಮಾರ್ಕ್ಸು ರಿಮಾರ್ಕ್ ಯಾವುದೂ ಇರಲ್ಲ. ತುಂಬ ಕ್ಲಿಯರಿಟಿ ಆಗಿರುತ್ತೆ. ಪಿಕ್ಚರ್ ನೋಡಿದ್ರೆ ನೀವೇ ಖುಷಿ ಪಡ್ಬೋದು. ಹೌದೌದೌದು. ಈ ಸೈಜಲ್ಲಿ ನಿಮಗೆ ಹಸುಕು ಇರೋ ಕೃಷ್ಣ ಎಲ್ಲೂ ಸಿಗಲ್ಲ ಅಲ್ವಾ? ಹೌದೌದು. ಇದು ಕೂಡ ಫ್ಲೂಟ್ ಓಪನ್ ಮಾಡ್ಬೋದಾ? ಇದು ಕೂಡ ಫ್ಲೂಟ್ ಓಪನ್ ಮಾಡ್ಬೋದು. ನೋಡಿ ಕಳೆ ನೋಡಿ, ಅಟ್ರಾಕ್ಷನ್ ನೋಡಿ ಅದರದ್ದು. ಲುಕ್ ನೋಡ್ತಿದ್ರೆ ನಿಮಗೂ ತಗೋಬೇಕು ಅಂತಾನೆ ಅನ್ಸುತ್ತೆ. ಖಂಡಿತ ಅನ್ಸ್ಬಿಟ್ಟಿದೆ ಆಲ್ರೆಡಿ ನಂಗೆ ತಗೋಬೇಕು ಅಂತ. ನೀವೇನಾದ್ರು ಡಿಸ್ಕೌಂಟ್ ಮಾಡೋದ್ರೆ ಖಂಡಿತ ನಾನೇ ತಗೊಂಡೋಗ್ತೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಯೂಸ್ 10% ಡಿಸ್ಕೌಂಟ್ ಇರುತ್ತೆ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ನೋಡಿದ್ರೆ ವೀಕ್ಷಕರೇ, ನಮ್ಮ ಚಾನಲ್ ಕಡೆಯಿಂದ ಬಂದರೆ 10% ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮರಿದೆ ಈ ಕುವೆಂಪು ನಗರ ಅಕ್ಷಯ ಬಂಡಲ್ಲಿರುವಂಥ ಕೃಷ್ಣ ಮೆಟಲ್ಸ್ ಈ ಶೋರೂಮ್ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಿ 10% ಡಿಸ್ಕೌಂಟ್ ಇದೆ ಪಬ್ಲಿಕ್ ಒನ್ ಮೀಡಿಯಾ ಕಡೆಯಿಂದ ಬಂದರೆ. ಹಾಗೆ ಇಲ್ಲಿ ನೋಡ್ಬೋದು ಕೃಷ್ಣ ತೊಟ್ಟಲ ಮೇಲೆ ಕೂತಿರೋಂಥದ್ದು. ತೊಟ್ಲು ಕೃಷ್ಣ ಆನೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ದೊಡ್ಡ ಆನೆ. ದಸರಾಗೆ ಮಾಡಿಸಿದ ಸರ್? ಏನಿದು ಮನೆಯಲ್ಲಿ ಮಡಗಿದ್ರೆ ನಮ್ಮ ಮೈಸೂರಲ್ಲಿ ಆನೆ ಫೇಮಸ್ ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಅಂಗಡಿಲಿ ಜಾಸ್ತಿ ತಗೊಂಡು ಮಡಗಿದೀವಿ ಆನೆಗಳನ್ನ. ನಿಮಗೆ ಇದ್ರದ್ದು ಮರಿ ಥರನೇ ಸಿಗುತ್ತೆ ಆನೆ. ಇವಾಗ ಹುಟ್ಟಿರೋ ಮಗು ಥರನೇ ಮರಿ ಆನೆಗಳು ಸಿಗುತ್ತೆ ನಮ್ಮ ಹತ್ರ. ಓಕೆ. ಇದೇ ಕೂಡ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂತಾರೆ? ನಾವೇ ಮ್ಯಾನುಫ್ಯಾಕ್ಚರ್. ಇಲ್ಲಿಂದ ಕುಂಭಕೋಣಂ. ಇನ್ ಕೇಸ್ ಏನಾದ್ರು ಇದು ಆನೆ ಸ್ಕಿನ್ ಕಲರ್ ಅಲ್ಲಿ ಇದ್ದೀರಾ, ರಿಯಲ್ ಆನೆ ಥರನೇ ಇದೆ ಆ್ಯಕ್ಚುಲಿ. ದಸರಾಗೆ ಬಂದಿರೋ ರಿಯಲ್ ಆನೆ ಥರನೇ ಇದೆ. ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದೀವಿ ಸರ್ ಇದನ್ನು. ಏನಕ್ಕೆ ತೊಗೊಂಡಿದ್ರೆ ಕಸ್ಟಮರ್ಸ್ಗಳು ಮನೆಯಲ್ಲಿ ಆನೆನೇ ಸಾಕಿದ್ದೀನಿ ಅಂತ ಅನ್ಕೋಬೇಕು ಅಲ್ವಾ? ಒರಿಜಿನಲ್ ಅಂತೂ ತೊಗೊಂಡು ಮನೆಗಂತೂ ಇಡೋಕ್ಕಾಗಲ್ಲ. ನೋಡಿದ್ರೆ ಒರಿಜಿನಲ್ ಆನೆನೇ ಸಾಕಿದ್ದೀನಿ ಅಂತ ಅನ್ಕೋಬೇಕು ಕಸ್ಟಮರ್ಸ್. ಅದಕ್ಕೋಸ್ಕರ ಈ ಥರ ಕ್ಲಿಯರಿಟಿಯಿಂದ ಮಾಡ್ಕೊಟ್ಟಿದ್ದೀವಿ. ಅಂದರೆ ಒಂದು ಬೆಸ್ಟ್ ಅಂದರೆ ಇದಕ್ಕೆ ಫುಡ್ ಹಾಕಂಗಿಲ್ಲ ಸರ್. ಏನಂದರೆ 3 ಮಂತ್ಸ್ಗೆ ಒಂದ್ಸಲಿ ಪಾಲಿಶು, 1 ಇಯರ್ಗೆ ಒಂದ್ಸು, ನಿಮ್ಗೆ ಯಾವಾಗ ಕಪ್ ಆಗುತ್ತೆ ಅವಾಗ ಒಂದ್ಸಲಿ ಪಾಲಿಶ್ ಮಾಡಬೇಕಾಗುತ್ತೆ. ಓಕೆ ಸರ್, ಇನ್ನೂ ಹಲವಾರು ವಿಗ್ರಹ ಕಾಣ್ತಾ ಇದೆ. ಇನ್ನೊಂದು ದೇವಿ ಫೇಸ್ ಕೂಡ ಕಾಣ್ತಾ ಇದೆ, ದೇವಿ ಮುಖ ಕೂಡ ಇದೆ. ಇದು ದೇವಸ್ಥಾನಕ್ಕ ಸರ್? ಇಲ್ಲ ಸರ್, ಮನೇಲಿ ನೀವು ದೇವ್ರ ಮನೆಯಲ್ಲಿ ಮಡಗ್ತಿರಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ಬೇಕಾದ್ರೆ ದೇವಸ್ಥಾನದಲ್ಲೂ ಇಡ್ಬೋದು. ಏನಂದರೆ ಜನ ಎಲ್ಲಿ ಕೇಳ್ತಾರೆ, ಮನೆಗೆ ಕೇಳ್ತಾರೆ ಜಾಸ್ತಿ. ದೇವಸ್ಥಾನಕ್ಕೆ ಕೊಡೋಕ್ಕಿಂತ ಮನೆಗೆ ಕೇಳೋದು ಜಾಸ್ತಿ ಅಲ್ವಾ? ಅದಕ್ಕೋಸ್ಕರ ತಂದಿಟ್ಟಿದ್ದೀವಿ. ವಂಡರ್ಫುಲ್. ಈಗ ಆನೆ ಇದೆ. ಓಕೆ, ಡೋರ್ ಬೆಲ್ಸ್ ಇದು? ಡೋರ್ ಬೆಲ್ಸ್ ಅಂದರೆ ಡೋರ್ಗೆ ಬೇಕಾದ್ರೂ ಹಾಕ್ಬೋದು, ಡೋರಿನ ಸೈಡಿಂದ ಬೇಕಾದ್ರೂ ಹಾಕ್ಬೋದು. ಒಟ್ಟಿನಲ್ಲಿ ನಿಮಗೆ ಗಂಟೆ ಚಿಕ್ಕದಾದ್ರೂ ಸೌಂಡ್ ಜಾಸ್ತಿ. ಹೌದು. ಓಕೆ ಸರ್, ಈಗ ದೇವ್ರದ್ದು ವಿಗ್ರಹಗಳಾಯಿತು. ಇನ್ನೂ ಯಾವ್ಯಾವ ಥರ ವಿಗ್ರಹ ಅಂದರೆ ಇನ್ನೂ ಏನೇನು ಮೆಟೀರಿಯಲ್ಸ್ಗಳಿದೆ ಇಲ್ಲಿ? ಸರ್ ನಮ್ಮ ಹತ್ರ ಇನ್ನೂ ದೇವ್ರ ವಿಗ್ರಹಗಳು ತುಂಬ ಇದೆ, ತೋರಿಸೋದು ತುಂಬ ಇದೆ. ನೋಡಿ, ಕೃಷ್ಣ ನೋಡ್ಬೋದು ನೀವು. ವಾವ್. ಮನೇಲಿ ಮಡಗಿದ್ರೆ ತೂಗು ಕೃಷ್ಣ. ಈ ಥರ ಮೆಟೀರಿಯಲ್ ನಿಮಗೆ ತುಂಬ ರೇರು ಸಿಗೋದು. ಒಬ್ಬರು ಹುಡುಕ್ತಾರೆ. ನಮ್ಮ ಹತ್ರ ನೀವು ಆನ್ಲೈನಲ್ಲೂ ನಮ್ಮದು ವೆಬ್ಸೈಟ್ ಇದೆ, ಶ್ರೀಕೃಷ್ಣ ಮೆಟಲ್ಸ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಇದೆ. ಜಸ್ಟ್ ಡೈಲಲ್ಲೂ ನಾವು ಅಪ್ಲೋಡ್ ಮಾಡಿದ್ದೀವಿ ಈಗ. ಓಕೆ, ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀರಾ? ಓಕೆ, ಹಾಗಾದರೆ ಇನ್ಸ್ಟಾಗ್ರಾಮು ಜಸ್ಟ್ ಡೈಲಲ್ಲಿ ಕೂಡ ಸಿಗ್ತಾರೆ ನಿಮಗೆ. ಒಂದ್ಸಲಿ ಹೋಗಿ ಸರ್ಚ್ ಮಾಡಿ. ಸರ್, ಈಗ ನೀವು ತೂಗೋ ಕೃಷ್ಣ ತೋರಿಸೋರಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದು ನೋಡ್ತಿದ್ರೆ ನಾನೇ ಫಿದಾ ಆಗ್ಬಿಟ್ಟಿದ್ದೀನಿ. ಇನ್ನು ಬೇರೆಯವ್ರು ಫಿದಾಗೋಲ್ಲ ಏನಿಲ್ಲ ಅಲ್ಲಿ. ಸೊ ಈಗ ಬೇರೆ ವಸ್ತುಗಳು ಯಾವ್ಯಾವ ಥರ ಇದೆ ಸರ್? ಬೇರೆದು ಅಂದರೆ ಸರ್ ನಮ್ಮ ಹತ್ರ ಸ್ಟೈಲ್ ಆಗಿರೋ ದೀಪಗಳಿವೆ. ದೀಪಗಳು ನಾರ್ಮಲ್ ಆಗಿ ಹಚ್ತಾರೆ ಎಲ್ಲರೂ, ಹಚ್ಚಿ ಬೋರ್ ಆಗಿರ್ಬೋದು. ಬಟ್ ಈ ಥರ ಹೊಸ ಡಿಸೈನ್ಗಳು, ಈ ಥರ ಡಿಸೈನು, ದೆನ್ ಈ ಥರ ಡಿಸೈನು ನಿಮ್ಗೆ ಅಷ್ಟೊಂದು ಎಲ್ಲೂ ಸಿಗದೇ ಇರೋ ಥರ ಇದೆ. ಪಳಪಳ ಅಂತ ಹೊಳಿತಾ ಇದೆ. ಟಾರ್ಟಾಯ್ಸ್ ಮೇಲೆ ಇದೆ ನೋಡಿ. ಓಕೆ. ಆಮೆ ಮೇಲ್ಗಡೆ ಇದೆ. ಇನ್ನೊಂದು ನೋಡಿದೆ ಇಲ್ಲಿ ನಾನು, ಇಲ್ಲಿ ಶಿವನ ಫ್ಯಾಮಿಲಿ ಕೂಡ ಇದೆ. ಹೌದು, ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಲಿಂಗ, ಬಸವಣ್ಣ ಇವರೆಲ್ಲರೂ ಒಂದೇ ಇದರಲ್ಲಿ ಸಿಗ್ತಾರೆ. ಫ್ಯಾಮಿಲಿ ಪ್ಯಾಕೇಜ್ ಥರ. ಫ್ಯಾಮಿಲಿ ಪ್ಯಾಕೇಜ್ ಎಲ್ಲ ಒಂದೇ ಟ್ರಿಪ್ಪಲ್ಲಿ ಬರ್ತಾರೆ. ಎಲ್ಲ ಒಂದೇ ಫ್ಯಾಮಿಲಿಲಿ ಒಂದು ಇದರಲ್ಲಿ ಮದುವೆ ಮನೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಂಗೆ ಇದೆ. ಓಕೆ, ಸೂಪರ್ ಸೂಪರ್ ಸೂಪರ್. ಓಕೆ, ಆಮೇಲೆ ಈ ಶಿವನು ತುಂಬ ಇಷ್ಟ ಆಯ್ತು ನನಗೆ. ತ್ರಿಶೂಲ ಕೂಡ ಶೇಕ್ ಆಗ್ತಾ ಇದೆ ಅಂದಿದ ತಕ್ಷಣ. ಅಂದರೆ ತ್ರಿಶೂಲನ ನೀವು ಬೇಕಾದ್ರೆ ತೆಗೆದು ಮಡಗ್ಬೋದು. ಒಬ್ಬರು ತ್ರಿಶೂಲ ಹಾಕಲ್ಲ, ಒಬ್ಬರು ತ್ರಿಶೂಲ ಹಾಕ್ತಾರೆ. ಅದಕ್ಕೋಸ್ಕರ ಅದನ್ನು ತೆಗಿಯೋ ಥರ ಮಾಡಿಟ್ಟಿದ್ದೀವಿ. ಮನೆಗೆ ಹ್ಯಾಂಗಿಂಗ್ಸ್ ಕೂಡ ಇದೆ ನೋಡಿ. ಮನೆಗೆ ಹ್ಯಾಂಗ್ ಮಾಡೋದು ಲಕ್ಷ್ಮಿ. ಮನೆ ಮುಂದೆಗಡೆ ಜಸ್ಟ್ ಹ್ಯಾಂಗ್ ಮಾಡಿದ್ರೆ ಸಾಕು, ಲಕ್ಷ್ಮಿ ತಾನಾಗೆ ಬರ್ತಾ ಇರುತ್ತೆ. ಹೌದಾ? ಹೌದು ಸರ್. ಅಂದರೆ ನಮ್ಮ ಅಂಗಡಿ ತೊಗೊಂಡ್ರೆ ಅಂತ ಮನೇಲಿ ಲಕ್ಷ್ಮಿ ಇದ್ದರೆ ಒಳ್ಳೇದಿಲ್ಲ ಅಂತ ಹೇಳ್ತಿರೋದು ಅಷ್ಟೇ. ಓಕೆ ಓಕೆ ಓಕೆ. ಚೇರ್ ಗಣೇಶ ಸರ್, ನಾನು ಆವಾಗಲೇ ಕೇಳಬೇಕು ಅಂದ್ಕೊಂಡೆ ನಿಮ್ಮನ್ನ, ಅಷ್ಟು ಚೆನ್ನಾಗಿತ್ತದು ನನಗೆ. ವಾವ್ 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 ವಾವ್. ಚೇರ್ ಗಣೇಶ, ಚೇರ್ ಕೃಷ್ಣ ನೋಡಿದ್ರೆ ಚೇರ್ ಗಣೇಶ. ಚೇರ್ ಗಣೇಶ ಏನೋ ಬುಕ್ಕಲ್ಲಿ ಓದ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ
ಸರ್ ಚೇರಲ್ಲಿ ಜಸ್ಟ್ ಅದು ಕುತ್ಕೊಂಡು ಓದೋದಷ್ಟೇ. ಹಳೆ ಕಾಲದ ಮನುಷ್ಯರು ಹೆಂಗೆ ಪೇಪರ್ ನೋಡ್ತಾ ಓದ್ತಾ ಇರ್ತಾರೆ ಮನೆ ಮುಂದೆಗಡೆ, ಆ ಟೈಪು ಇದು. ಇದನ್ನು ತೊಗೊಂಡೋದ್ರೆ ಮನೆಗೆ ಮಕ್ಕಳು ವಿದ್ಯಾವಂತರಾಗ್ಬೋದು, ಬುದ್ಧಿವಂತರಾಗ್ಬೋದು, ಅಂದರೆ ವಿದ್ಯಾಗಣಪತಿ ಅಂತ ಹೇಳ್ತಾರಲ್ಲ ಆ ಟೈಪು. ಅವರು ಓದ್ತಾ ಇದ್ದಾರೆ, ಜೊತೆಲಿ ಮಕ್ಕಳು ಕುತ್ಕೊಂಡು ಓದ್ತಾ ಇರ್ತಾರೆ. ಆ ಥರ ಐಟಮ್ಸ್ಗಳು ಏನೇನಿದೆ ಮೇಡಮ್ ಇಲ್ಲಿ? ನೋಡಿ ಸರ್, ಈ ತರ ನವಿಲ್ಗಿರಿ ದೀಪ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ವೆರೈಟೀಸ್ ನಾನು ತೋರಿಸ್ತಾ ಇದ್ದೀನಿ. ಇದನ್ನ ನೋಡಿ, ಈ ತರ ಇದೆ. ಮತ್ತೆ ಈ ತರ ನವಿಲ್ಗಿರಿದು ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಸೂಪರ್. ಮತ್ತೆ ಇದು ತಿರುಪತಿದು ಅಂತಾರಲ್ಲ ಶಂಖ ಚಕ್ರ ದೀಪ ಅಂತ, ಇದು ಕಸ್ಟಮರ್ ಕೇಳಿ ನಮ್ಮ ಹತ್ರ ಈಸ್ಕೊತಾ ಇದ್ದಾರೆ, ಆರ್ಡರ್ ಮಾಡಿ ಈಸ್ಕೊತಾ ಇದ್ದಾರೆ. ಈ ತರದ್ದು ಶಂಖ ಚಕ್ರ ದೀಪನೂ ಅಂತಾರೆ ಇದಕ್ಕೆ. ಇದ್ರಲ್ಲೂ ಪೇರ್ ಸಿಗುತ್ತೆ ನಿಮ್ಗೆ, ಬೇರೆ ಸಿಗೋದು ಅದು ಅಂದ್ರೆ ಎರಡು ಪೇರ್ ಶ್ರೀನಿವಾಸ ಆ ಕಡೆ ಕಡೆ ಇರುವಂತ ಎರಡು ಪೇರ್ ಸಿಗುತ್ತೆ. ಇದು ಶಂಖ ಮತ್ತು ಚಕ್ರ ಸಿಗುತ್ತೆ. ಮತ್ತೆ ಈ ತರ ಪಂಚದೀಪ ಅಂತಾರಲ್ಲ ಆ ತರ ಸಿಗುತ್ತೆ ನಮ್ಮ ಹತ್ರ. ಮತ್ತೆ ದೀಪದಲ್ಲೂ ಇಷ್ಟೊಂದು ಸೆಲೆಕ್ಷನ್ಸ್ ಇದೆ ನೋಡಿ. ಗಣಪತಿ ನೋಡಿ ಮೇಡಮ್. ಏನ್ ಮೇಡಮ್ ಈ ಗಣಪತಿ ಹೊಟ್ಟೆನೇ ಇಲ್ಲ? ಹೌದು ಸರ್, ಈ ತರ ಪ್ಯಾಟರ್ನ್ ಬಂದಿರೋದು ಹೊಸ ಡಿಸೈನ್ಸ್. ಮತ್ತೆ ಇದರಲ್ಲಿ ದೊಡ್ಡ ಸೈಜು ಸಿಗುತ್ತೆ. ಓ, ದೊಡ್ಡ ಸೈಜ್ ಹೊಟ್ಟೆ ಇಲ್ದಾರೆ ಗಣಪತಿ ಈ ತರ ಸಿಗುತ್ತೆ. ಮತ್ತೆ ಇದರಲ್ಲೂ ಚಿಕ್ಕ ಸೈಜ್ ಬೇಕು ಅಂದವ್ರಿಗೂ ಸಿಗುತ್ತೆ. ಮತ್ತೆ ಈ ತರ ಬುದ್ಧನೂ ಸಿಗುತ್ತೆ ನಿಮ್ಗೆ. ಬೇಡ ಕಲರ್ ಬೇಡ ಅಂದ್ರೂ ಈ ತರ ಸಿಗುತ್ತೆ. ಈ ತರ ಎಲ್ಲ ಸಿಗುತ್ತೆ. ಈ ತರ ಬುದ್ಧ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಇದರಲ್ಲಿ ಈ ತರ ಪೀಠ ಸಿಗುತ್ತೆ. ಈ ತರ ಚಿಕ್ಕದಾಗಿ ಪುಟ್ಟದಾಗಿ ಸಿಗುತ್ತೆ. ಇದರಲ್ಲೂ ಸಿಗುತ್ತೆ ನೋಡಿ. ಮತ್ತೆ ಇದರಲ್ಲೂ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಈ ಐಟಮ್ಸ್ ಎಲ್ಲೂ ಸಿಗಲ್ಲ, ನಮ್ಮ ಹತ್ರ ಇದೆ. ಇನ್ನು ಇದು ವಾಸ್ತು ಆಮೇನು ಕೇಳ್ತಾರಲ್ಲ, ಆಗ ಆರ್ಡರ್ ಮಾಡಿ ಇದನ್ನು ಇಸ್ಕೋತಾರೆ. ಮತ್ತೆ ಶ್ರೀಚಕ್ರ ಅಂತಾರಲ್ಲ ಅದನ್ನು ಸಿಗುತ್ತೆ ನೋಡಿ, ಇಷ್ಟು ಚೆನ್ನಾಗಿದೆ. ಮತ್ತೆ ಪೆರಿಮಿಟು ಸಿಗುತ್ತೆ ನಮ್ಮ ಹತ್ರ. ಓಕೆ, ಪಿರಮಿಡ್ ಇಟ್ಬಿಟ್ಟಿದ್ದೀರಾ? ಪೆರಿಮಿಟು ಇಟ್ಟಿದೀವಿ. ಇದ್ರಲ್ಲಿ ಚಿಕ್ಕದ್ ಬೇಕು ಅಂದವ್ರಿಗೂ ಚಿಕ್ಕದ್ ಸಿಗುತ್ತೆ ನೋಡಿ ಸರ್. ಹೊಸದಾಗಿ ಬಂದಿರೋದು ಕ್ರಿಸ್ಟಲ್ ದೀಪ. ಕ್ರಿಸ್ಟಲ್ ದೀಪ. ನೀವು ಒಂದು ದೀಪ ಹಚ್ಚಿದ್ರೆ ಜಸ್ಟ್ ಲೈಟ್ ಆಫ್ ಆದಾಗ ಇದೆಲ್ಲ ಹಾಕಿದ್ರೆ ತುಂಬಾ ನಿಮಗೆ ಒಳಗಡೆಯಿಂದ ದೀಪದ್ದು ಇದು ಕಾಣಿಸುತ್ತೆ, ಹಚ್ಚಿದೀವಿ ಅನ್ನೋ ಫೀಲ್ ಕಾಣಿಸುತ್ತೆ. ಈ ಥರ ದೀಪ ಅಲ್ಲೇ ಕಂಬದಲ್ಲಿ ನವಿಲು ಬಂದು ದೀಪ ಹಿಡಿದಿದೆ, ಆ ಥರ ಆ ಟೈಪಲ್ಲಿ ಬಿಟ್ಟಿರೋದು. ದೀಪ ಹಚ್ಚಿದ್ರೆ ಸಾಕು, ಚೆನ್ನಾಗಿ ಕಾಣುತ್ತೆ ಅದು. ನೆಕ್ಸ್ಟ್ ನೋಡ್ಬೋದು, ಇದು ದೇವಸ್ಥಾನದಲ್ಲಿ 5 ದೀಪಗಳು, 5 ಸ್ಟೆಪ್ ದೀಪ. ಅದರಲ್ಲಿ ನಿಮಗೆ ಚಿಕ್ಕದು ಬೇಕು ಅಂದರೆ 3 ಸ್ಟೆಪ್ ದೀಪ ಬರುತ್ತೆ. 3 ಸ್ಟೆಪ್ಪಿನ ದೀಪ ನೋಡ್ಬೋದು. ಸಾಂಬ್ರಾಣಿ ಬತ್ತಿ, ಸಾಂಬ್ರಾಣಿ ಹಾಕಿದ್ರೆ ಮನೆ ತುಂಬ ಹೊಗೆ ಬರೋಕ್ಕೆ ಇಷ್ಟು ಹೊಡೆದಿದೆ. ವಾವ್, ಸೂಪರ್ ಸೂಪರ್ ಸೂಪರ್. ಈ ಥರ ನಿಮಗೆ ಎಲ್ಲೂ ಸಿಗಲ್ಲ ಅಷ್ಟೊಂದು ವೆರೈಟೀಸ್ ಆಗಿ. ಇದು ವುಡ್, ಇದು ವುಡ್ ಮೇಲ್ಗಡೆ ಮಾತ್ರ ಅಂದರೆ ತುಂಬ ಇದಾದಾಗ ಈಟಾದರೂ ಸುಡಬಾರ್ದು ಅನ್ನೋದಕ್ಕೋಸ್ಕರ ವುಡ್ ಹಾಕಿ. ಅದು 5 ಆರತಿ ಕೇಳ್ತಾರಲ್ಲ ದೊಡ್ಡದು ದೇವಸ್ಥಾನ ಮಾಡ್ತಾರಲ್ಲ, ಅದು ಚಿಕ್ಕದಾಗೇನೆ ಒಂದು ನೀವು ದೇವಸ್ಥಾನಕ್ಕೆ ಕೊಟ್ಟಿದ್ದೀರಾ? ಮನೇಲಿ ಯೂಸ್ ಮಾಡೋದು. ಈಗ ಆಲ್ಮೋಸ್ಟ್ ದೇವಸ್ಥಾನಗಳಿಗೆ ಕೊಟ್ಟಿದ್ದೀವಿ. ಮನೆಗೆ ಕೇಳ್ತಾರಲ್ಲ ಅದಕ್ಕೋಸ್ಕರ ಮಡಗಿ ಚಿಕ್ಕ ನೋಡಿ. ಬಾತುಕೋಳಿಲಿ ನಿಮಗೆ ಕುಂಕುಮ ತಗೋಬೋದು. ವಾವ್, ವಂಡರ್ಫುಲ್ ಆ್ಯಕ್ಚುಲಿ. ಜಸ್ಟಿಗೆ ರೊಟೇಟ್ ಮಾಡಿದ್ರೆ ಓಪನ್ ಆಗುತ್ತೆ. ಅಂದರೆ ಕುಂಕುಮ ಕೊಡೋದಕ್ಕೆ, ಅರ್ಶಿನ ಕುಂಕುಮ ಬೇಕಾದ್ರೆ ಕೊಡ್ಬೋದು. ಈ ಥರ ಹೊಸ ಮೆಟೀರಿಯಲ್ ಈ ಥರ ಬಾತುಕೋಳಿ. ಅಂದರೆ ಇದು ತಿರ್ಗಿಸಿದ್ರೆ ಹಿಂದೆಗಡೆ ಬಾತುಕೋಳಿ ತಿರ್ಗಂಗೆ ಕಾಣಿಸುತ್ತೆ ಆ್ಯಕ್ಚುಲಿ, ಹಿಂಗೆ. ಹೌದು ಅಲ್ವಾ? ನೀವು ನೋಡ್ಬೋದು ತಾವರೆಯಲ್ಲಿರೋ ದೀಪ. ವಾವ್, ತಾವರೆಯಲ್ಲೇ ದೀಪ. ಈ ಟೈಪಲ್ಲೂ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್ ಮಾತ್ರ. ಇದೊಂಥರ ತಾವರೆ ಇದ್ರ ಹೂ ಥರನೇ ಕಾಣ್ತಾ ಇದೆ. ದೊಡ್ಡದಾಗಿ ಹಾಲ್ ಮಡಗಿರ್ತಾರಲ್ಲ, ಓಕೆ, ಡೋರ್ ಮುಂದೆಗಡೆ ನೀರು ಹಾಕಿ ಫ್ಲವರ್ಸ್ ಹಾಕಿ ಡಿಸೈನ್ ಮಾಡಿಬಿಟ್ರೆ ಎಸ್ ತುಂಬ ಅಟ್ರಾಕ್ಷನ್ ಆಗಿ ಕಾಣುತ್ತೆ ಮನೆಗಳಿಗೆ. ಅಲ್ಲ, ಇಷ್ಟು ಚೆನ್ನಾಗಿದೆ, ಯಾರು ಬಂದು ಕತ್ಕೊಂಡು ಹೋಗ್ಬಿಟ್ರೆ ಅಂತ ಇನ್ ಕೇಸ್ ಹೊರಗಡೆ ಇಟ್ಟರೆ ಸರ್. ಅದರಲ್ಲೂ ತುಂಬ ಥರ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಸರ್ ನಮ್ಮ ಹತ್ರ. ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ಗಳಿದೆ. ಇದರೊಳಗೆ ನೀರನ್ನ ತುಂಬಿ ಫ್ಲವರ್ ಇದ್ರೊಳಗೆ ಹಾಕೋದಲ್ಲ? ಹೌದು ಸರ್, ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ಗಳು. 100% ಪ್ಯೂರ್ ಬ್ರಾಸ್ ಅಂತ ಇದೆ. ಹೌದು ಸರ್, ಇಲ್ಲಿ ನೋಡ್ಬೋದು 100% ಪ್ಯೂರ್ ಬ್ರಾಸ್ ಅಂತಿದೆ. ಇದು ಮಲ್ಗಿರೋ ಬುದ್ಧ. ಇದು ಕೂಡ ಒಂದು ಕೈಯಲ್ಲಿ ಹಿಡಿಯೋಕೆ ಆಗಲ್ಲ, ಇದು ಒಂದು ಕೈಯಲ್ಲಿ ಎತ್ತಕ್ಕಾಗ್ತಾ ಇಲ್ಲ, ನಾವು ಮಲಗ್ಬಿಡ್ತೀವಿ ಅಷ್ಟೇ. ಇದು ಮಲ್ಗಿರೋ ಬುದ್ಧ. ಓ, ಅದು ಇದು ಬ್ರಾಸ್ ಕಂಚು ಮಿಕ್ಸು. ಓಕೆ, ನಿಮಗೆ ಪ್ಯೂರ್ ಕಂಚು ಬೇಕು ಅಂದರೆ ಈ ಥರ ಬರುತ್ತೆ. ಪ್ಯೂರ್ ಕಂಚು ಸೂರ್ಯದೇವರು 7 ಕುದುರೆದು ಕೇಳ್ತಾರೆ, ಎಷ್ಟೊಂದು ಜನ ಕೇಳಿದ್ದಾರೆ. ಓಕೆ ಸರ್, ಅಲ್ಲಿ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣ್ತಿದೆ ವಿಗ್ರಹಗಳು. ಯಾವ್ಯಾವ ವಿಗ್ರಹ ಸರ್ ಅದು? ನೋಡ್ಬೋದು ಲಕ್ಷ್ಮಿ. ಅದು ತುಂಬ ಓವರ್ ಆ್ಯಕ್ಟಿಂಗ್ ಪೀಸ್ ಥರ. ಓಕೆ, ಸ್ವಲ್ಪ ಮನುಷ್ಯರಿಗೆ ಅಟ್ರಾಕ್ಷನ್ ಆಗಲಿ ಅಂತ ಲುಕ್ಕಲ್ಲಿ ಕಲರ್ಫುಲ್ ಆಗಿ. ದೆನ್ ವೆಂಕಟೇಶ್ವರ ಸ್ವಾಮಿ ನೋಡ್ಬೋದು ನೀವು. ಎಸ್ ಎಸ್. ಓಕೆನಾ.
ದೆನ್ ಹಾಗೆ ಲಕ್ಷ್ಮಿ ಈ ಕಡೆ ಇರೋದು ಇದು ತುಂಬಾ ಸಿಂಪಲ್ ಲಕ್ಷ್ಮಿ. ಓಕೆ. ದೆನ್ ಮರದ ಟ್ರೀ ಗಣೇಶ ನೋಡ್ಬೋದು ನೀವು. ಮರದ ಮುಂದೆ ಕೂತಿರೋಂಥ. ಹೌದು, ಮರದ ಮುಂದೆ ಕೂತಿರೋ ಥರ ಗಣೇಶ. ದೆನ್ ಲಕ್ಷ್ಮಿ, ಬುದ್ಧ ನೋಡ್ಬೋದು. ಅದ್ರ ಮೇಲ್ಗಡೆ ಗಣೇಶಗಳು, ವೆರೈಟೀಸ್ ಆಫ್ ಗಣೇಶಗಳಿದೆ, ತುಂಬಾ ಡಿಸೈನ್. ಸರ್ ಇದಕ್ಕೆ ಏನಂತಾರೆ ಸರ್? ಸರ್ ಇದು ನಾನು ಈ ಮನೆ ಮುಂದೆಗಡೆ ಬಿಡುತ್ತಾರಲ್ಲ ಪಾಟ್ಸು, ಅದನ್ನ ಯೂಸ್ ಮಾಡ್ತೀನಿ. ಪಾಟ್ ಟೈಪಲ್ಲಿ ಇರೋವಂಥದ್ದು. ಓಕೆ. ಸೊ ದೆನ್ ಇಲ್ಲಿಗೆ ಬಂದರೆ ಮಾಮೂಲಿ ಇದು ಹೋಮ್ ಅಪ್ಲೈನ್ಸಸ್ ಅಂದರೆ ಹೋಮ್ ಮನೆಗಳಿಗೆ ಯೂಸ್ ಮಾಡೋಂಥದ್ದು, ಮನೆಗಳಿಗೆ ಯೂಸ್ ಮಾಡೋ ಅಪ್ಲೈನ್ಸಸ್ ಅಂದರೆ ಮೀನ್ಸ್ ಚೊಂಬು ಅಂತ ಹೇಳ್ತಾರೆ. ನೀವು ಸರ್ವಿಂಗ್ ಬೌಲು ಇದೆ ನಮ್ಮ ಹತ್ರ ತಾಮ್ರದ್ದು. ದೆನ್ ಪ್ರಿಪ್ರೇಷನ್ ಬೌಲು ಇದೆ. ಹೌದು, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹ್ಯಾಂಗಿಂಗ್ ಗಣೇಶ ದೀಪ ಇದು, ನಾರ್ಮಲ್ ದೀಪ. ದೆನ್ ಗಂಟೆ ನೋಡ್ಬೋದು ನೀವು. ಗಂಟೆ ಆ ಥರನೂ ಇದೆ. ದೇವಸ್ಥಾನ ಕೊಡೋ ಗಂಟೆ ಕೂಡ ನಮ್ಮ ಹತ್ರ ಇದೆ. ಓಕೆ. ಶಂಕು ಚಕ್ರ ದೀಪಗಳು ಹ್ಯಾಂಗಿಂಗ್ಸ್ ಮಾಡೋದು ನಮ್ಮ ಹತ್ರ ಇದೆ. ಓಕೆ. ಓಕೆ, ವಂಡರ್ಫುಲ್. ಮಧ್ಯದ ಲಕ್ಷ್ಮೀ ಇದಾವೆ ಸರ್ ಅದು? ಇದು ಅಷ್ಟಲಕ್ಷ್ಮಿ ದೀಪ, ಗಜಲಕ್ಷ್ಮಿ ದೀಪ ಅಂತಾರಲ್ಲ ಅದು ಇದು. ದೆನ್ ಇದು ನವಿಲುದು, ನವಿಲ್ ಹ್ಯಾಂಗಿಂಗ್ಸ್ ದೀಪ, ಅದರಲ್ಲಿ ಸ್ಮಾಲ್ ಸೈಜ್ ಬೇಕಾದ್ರೂ ಸಿಗುತ್ತೆ. ಸರ್ ಈ ಶಾಪಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಸ್ಯಾರಿಗಳು ತೊಗೋತೀರಾ ಅಂತ ಹೇಳಿದ್ರು. 2,000ದಿಂದ 20,000 ಸ್ಯಾರಿ ಕೊಟ್ಟರೆ, ನಿಮ್ಗೆ ಸ್ಯಾರಿ ಕೊಟ್ಟರೆ ನೀವು 2,000-20,000ವರೆಗೆ ಕೊಡ್ತೀರಾ ಅಂತ ಹೇಳಿದ್ರು. ಸರ್ ನಾವು ಕೊಡ್ತೀವಿ. ಅದ್ರ ಬಗ್ಗೆ ಏನಿದ್ರು ನಮ್ಮ ತಂದೆಯವ್ರ ಹತ್ರ ಮಾತಾಡ್ಬೇಕು. ಓಕೆ. ನಿಮ್ಮ ತಂದೆಯವ್ರು ಮಾಡ್ತಾರೆ. ವೀಕ್ಷಕರೇ ನೋಡೋದ್ರಲ್ಲ, ಇಷ್ಟೊತ್ತು ನೀವು ಇಲ್ಲಿ ಯಾವ್ಯಾವ ಥರ ಪದಾರ್ಥಗಳು ಸಿಗುತ್ತೆ ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಎಸ್ ಸ್ಯಾರಿ 2,000ದಿಂದ 20,000ವರೆಗೆ ಯಾವ ಥರ ಸ್ಯಾರಿಗಳಿಗೆ ದುಡ್ಡು ಕೊಡ್ತಾರೆ ಅಂತ ಹೇಳ್ತೀನಿ. ಎಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಎಸ್ ಇದೇ ಥರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ಒನ್ ಮೀಡಿಯಾ.